ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬೇಗ ಟ್ವಿಸ್ಟ್ ಸಿಕ್ಕಿದೆ. ಸ್ಫೋಟಕ ಹೇಳಿಕೆ ಕೊಟ್ಟಿರುವಂತಹ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಧರ್ಮಸ್ಥಳ ಕೇಸ್ ಮುಕ್ತಾಯ ಹಂತದಲ್ಲಿದ್ದು ಶೀಘ್ರವೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಎನ್ನುವಂತಹ ಮಾತು ಕೇಳಿ ಬಂದಿತ್ತು. ಆದರೆ ಇದೀಗ ತನಿಖೆ ಮುಗಿದಿಲ್ಲ ಎಂದಿರುವಂತಹ ಎಸ್ಐಟಿ ಮುಖ್ಯಸ್ಥ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬೇಗ ಟ್ವಿಸ್ಟ್. ಸ್ಫೋಟಕ ಹೇಳಿಕೆ ಕೊಟ್ಟಿರುವಂತಹ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಧರ್ಮಸ್ಥಳ ಕೇಸ್ ಮುಕ್ತಾಯ ಹಂತದಲ್ಲಿದ್ದು ಶೀಘ್ರವೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಎನ್ನುವಂತಹ ಮಾತು ಕೇಳಿ ಬಂದಿತ್ತು. ಆದರೆ ಇದೀಗ ತನಿಖೆ ಮುಗಿದಿಲ್ಲ ಅಂದಿರುವಂತಹ ಎಸ್ಐಟಿ ಮುಖ್ಯಸ್ಥ ಚಾರ್ಜ್ ಶೀಟ್ ಸಿದ್ಧಗೊಂಡಿದೆ ಅಂತ ಯಾರು ಹೇಳಿದ್ರು? ಪ್ರಕರಣ ಇನ್ನೂ ತನಿಖೆ ಹಂತದಲ್ಲಿದೆ. ಕೇಸ್ ತನಿಖೆ ಇನ್ನೂ ಕೂಡ ಸಂಪೂರ್ಣವಾಗಿಲ್ಲ. ಅರೆಸ್ಟ್ ಮಾಡುವುದೇ ತನಿಖೆ ಅಲ್ಲ ಅಂತ ಈಗ ಸಲ್ಲಿಕೆ ಆಗಿರುವಂತಹ ಚಾರ್ಜ್ ಶೀಟ್ ಅಲ್ಲ, ಇದು ರಿಪೋರ್ಟ್ ಅಂತ ಹೇಳಿರುವಂತಹ ಡಿಜಿ ಅವರೇ ಹೇಳ್ತಿದ್ದಾರೆ ಅಂತ ಹೇಳಿರುವಂತಹ ಮೊಹಂತ್ ಧರ್ಮಸ್ಥಳ ಗ್ರಾಮದಲ್ಲಿ ಅಕ್ರಮವಾಗಿ ಶವವನ್ನು ಹೂತಾಕಲಾಗಿತ್ತು ಎನ್ನುವಂತಹ ಆರೋಪ ಇಡೀ ರಾಜ್ಯದಲ್ಲಿ ಭಾರಿ ಸಂಚಲನವನ್ನು ಹುಟ್ಟುಹಾಕಿತ್ತು. ಬುರುಡೆ ಗ್ಯಾಂಗ್ ಮಾಡಿರುವಂತಹ ಕಿತಾಪತಿ ಇಡೀ ರಾಜ್ಯದ ಜನರ ನಿದ್ದೆಗೆಡಿಸಿತ್ತು. ಭಾರಿ ಚರ್ಚೆಗೆ ಈಡಾಗಿದ್ದಂತಹ ಧರ್ಮಸ್ಥಳ ಕೇಸ್ ತನಿಖೆ ಎಸ್ಐಟಿ ರಚಿಸಿದಂತಹ ಸರ್ಕಾರ ತನಿಖೆ ಹೊಣೆಯನ್ನ ಪ್ರಣವ್ ಮೊಹಂತಿಗೆ ಹೊರಿಸಿದೆ. ಈ ಪ್ರಕರಣದ ಸಂಬಂಧ ಈಗಾಗಲೇ ಅನೇಕರು ವಿಚಾರಣೆಯನ್ನ ನಡೆಸಲಾಗಿದೆ ಅಂತ ತಿಳಿದು ಬಂದಿದೆ. ಅವರ ನಡುವೆ ಧರ್ಮಸ್ಥಳ ಕೇಸ್ ತನಿಖೆ ಮುಕ್ತಾಯ ಹಂತದಲ್ಲಿದೆ. ಶೀಘ್ರದಲ್ಲಿಯೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗ್ತಾ ಇದೆ ಅಂತ ಹೇಳಿ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಎಸ್ಐಟಿ ಮುಖ್ಯಸ್ಥರೇ ಬಿಗ್ ಟ್ವಿಸ್ಟ್ ಅನ್ನ ನೀಡಿರುವಂತದ್ದು. ಏನಾಯ್ತು? ಧರ್ಮಸ್ಥಳ ಕೇಸ್ ತನಿಖೆ ನಡೆಸಲೆಂದೇ ಎಸ್ಐಟಿ ರಚಿಸಿದಂತಹ ಸರ್ಕಾರ ಮುಖ್ಯಸ್ಥರಾಗಿ ಪ್ರಣವ್ ಮೊಹಂತಿ ಅವರನ್ನ ನೇಮಕ ಮಾಡಿತ್ತು. ತಕ್ಷಣ ಕಾರ್ಯಪ್ರವೃತ್ತವಾಗಿರುವಂತಹ ಮೊಹಂತಿ ಅಂಡ್ ಟೀಮ್ ಬೆಳ್ತಂಗಡಿಗ ಕಚೇರಿಗೆ ಎಂಟ್ರಿ ಕೂಡ ಕೊಟ್ಟು ತನಿಖೆಯನ್ನ ಶುರು ಮಾಡಿತ್ತು. ದಟ್ಟ ಕಾಡುಗಳಲ್ಲಿ ಶವವನ್ನ ಹೂತಿಟ್ಟಿರುವಂತದ್ದು ಶೋಧ ಕಾರ್ಯ ಮುಂದುವರಿತಾ ಹೋಗಿತ್ತು. ದಟ್ಟ ಕಾಡಿನಲ್ಲಿ ಶವಗಳನ್ನ ಹೂತಾಕಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಶೋಧ ಕಾರ್ಯಗಳು ಕೂಡ ನಡೀತಾ ಇತ್ತು. ಇದರ ನಡುವೆಯಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿತ್ತು. ಏನು? ಬುರುಡೆ ಗ್ಯಾಂಗ್ನ ಅಸಲಿ ವಿಚಾರಗಳು ಗೊತ್ತಾಗ್ತಾ ಇತ್ತು. ಧರ್ಮಸ್ಥಳ ಕೇಸ್ ತನಿಖೆ ಮುಕ್ತಾಯ ಹಂತದಲ್ಲಿದ್ದು ಶೀಘ್ರವೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗುತ್ತೆ ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಆದರೆ ಇದೀಗ ಎಸ್ಐಟಿ ಮುಖ್ಯಸ್ಥರೇ ತನಿಖೆ ಇನ್ನೂ ಮುಗಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಿದ್ಧಗೊಂಡಿದೆ ಅಂತ ಯಾರು ಹೇಳಿದ್ದು? ಪ್ರಕರಣ ಇನ್ನೂ ಕೂಡ ತನಿಖೆ ಹಂತದಲ್ಲಿದೆ. ತನಿಖೆ ಪೂರ್ಣಗೊಂಡಿಲ್ಲ. ಅರೆಸ್ಟ್ ಮಾಡಿರೋರು ತನಿಖೆ ಅಂತ ಹೇಳಕ್ಕಾಗೋದಿಲ್ಲ ಅಂತ ಪ್ರಣವ್ ಮೊಹಂತಿ ಅವರು ಹೇಳಿದ್ರು. ಧರ್ಮಸ್ಥಳ ಕೇಸ್ ಇನ್ನೂ ತನಿಖೆ ಹಂತದಲ್ಲಿದೆ. ಈಗ ಸಲ್ಲಿಕೆ ಆಗಿರುವಂತಹ ಚಾರ್ಜ್ ಶೀಟ್ ಅಲ್ಲ, ರಿಪೋರ್ಟ್ ಅಂತ ಹೇಳಿ ಡಿಜಿ ಅವರೇ ಹೇಳುತ್ತಾ ಇದ್ದಾರೆ ಅಂತ ಹೇಳಿ ಮೊಹಂತಿ ಅವರು ಹೇಳಿರುವಂಥದ್ದು. ಚೆನ್ನೈಗೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದಾನೆ ಅಂತ ಹೇಳಿ ಬುರುಡೆ ಗ್ಯಾಂಗ್ ಹೇಳಿಕೊಟ್ಟಿದ್ದು ಕಟ್ಟುಕತೆ ಅಂತ ಹೇಳಿ ಕಬ್ಬಿ ಎಳಿಸ್ತಾ ಇದ್ದಾನೆ. ತಿಮರೋಡಿ ಮಟ್ಟಣ್ಣ ಬದುಕನ್ನೇ ಕತ್ತಲಾಗಿಸಿಕೊಂಡಿದ್ದಾರೆ. ಇವೆಲ್ಲ ಬೇಕಿತ್ತ ಅವಕ್ಕೆಲ್ಲ? ಮುಚ್ಕೊಂಡು ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಧರ್ಮಸ್ಥಳದ ಹಂಗಾಗಿದೆಯಂತೆ ಹಿಂಗಾಗಿದೆಯಂತೆ ಅನ್ಕೊಂಡು ಬಂದಿದ್ರಿ. ಬುರುಡೆ ಗ್ಯಾಂಗ್ ಅನ್ನ ಈಗ ಬುಡ ಸಮೇತ ಕಿತ್ತು ಎಸಲಿಕ್ಕೆ ಪೊಲೀಸರು ನೋಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.